ಸೊ ನಿಮಗೇನಾದರೂ ಗಿಣ್ಣು ಹಾಲು ತಿನ್ನಬೇಕು ಆದರೆ ನಿಮ್ಮ ಸುತ್ತಮುತ್ತ ಗಿಣ್ಣು ಹಾಲು ಸಿಗಲ್ಲ ಅಂತ ಆದರೆ ಈ ಥರ ನಿಮಗೆ ಅಮೆಝಾನ್, ಫ್ಲಿಪ್ಕಾರ್ಟ್ ಮತ್ತು ಮೀಶೋದಲ್ಲೂ ಕೂಡ ಈ ಥರ ಮಿಲ್ಕ್ ಪೌಡ್ರ್ ಸಿಗುತ್ತೆ. ಇದು ಗಿಣ್ಣು ಪೌಡ್ರ್ ಅಂತ, ಜುಣ್ಣು ಪೌಡರ್ ಅಂತ ಇದು ಸಿಗುತ್ತೆ. ಇದ್ರಲ್ಲಿ ಮಾಡ್ಕೊಬೋದು. ಹೇಗೆ ಮಾಡ್ಬೋದು ಅಂತ ತೋರಿಸ್ತೀನಿ ನೋಡಿ. ಸೊ ಫಸ್ಟು ಒಂದು ಪಾತ್ರೆಗೆ ನೀಟಾಗಿ ನೈಸಾಗಿ ಸ್ವಲ್ಪ ಸಣ್ಣಕ್ಕೆ ಬೆಲ್ಲನ ಹಾಕ್ಕೊಬೇಕು. ಬೆಲ್ಲ ಹಾಕ್ಕೊಂಡು ಅದಕ್ಕೆ ಒಂದು 4-5 ಸ್ಪೂನ್ ಸಕ್ಕರೆ ಹಾಕ್ಕೊಂಡಿದ್ದೀವಿ. ಅದಕ್ಕೆ ಒಂದು ಪ್ಯಾಕೆಟ್, ನಾವು ಆಲ್ರೆಡಿ 1 ಪ್ಯಾಕೆಟ್ ಗಿಣ್ಣು ಪೌಡ್ರನ್ನ ಇದಕ್ಕೆ ಹಾಕಿದ್ದೀವಿ. ಇಲ್ಲಿ ನಾವು 2 ಪ್ಯಾಕೆಟ್ ಗಿಣ್ಣು ಮಾಡ್ತಾಯಿದ್ದೀವಿ. ಏನೇನು ಕ್ವಾಂಟಿಟಿ ಅಂತ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಸೊ 1 ಪ್ಯಾಕೆಟ್ ಗಿಣ್ಣು ಆಲ್ರೆಡಿ ಹಾಕಾಗಿದೆ. ಸೊ ಇನ್ನೊಂದು ಪ್ಯಾಕೆಟ್ ಗಿಣ್ಣು ಪೌಡರ್ ನಾವು ಇವಾಗ ಹಾಕ್ತಾಯಿದ್ದೀವಿ. ಸೊ ಇವಾಗ ನಂದಿನಿ ಈ ಥರ ರೆಡ್ ಕಲರ್ ಹಾಲು ತೊಗೊಳ್ಳಿ, ಚೆನ್ನಾಗಿ ರಿಸಲ್ಟ್ ಬರುತ್ತೆ. ಮಾಮೂಲಿ ಹಾಲು ಕೂಡ ಹಾಕ್ಕೊಬೋದು ನೀವು. ಸೊ ಇದನ್ನು ಇವಾಗ ರೆಡ್ ಕಲರ್ ಪ್ಯಾಕೆಟು ಹಾಕಿದ್ದೀವಿ ನಾವು ಈ ಮಿಕ್ಸರ್ಗೆ. ಸೊ ನಾವಿಲ್ಲಿ ಈ ಒಂದು ಪ್ಯಾಕೆಟ್ಗೆ ಅರ್ಧ ಲೀಟರು ಹಾಲು ಹಾಕ್ಕೊಬೇಕು. ಸೊ ನಾವಿಲ್ಲಿ 2 ಪ್ಯಾಕೆಟ್ ಹಾಕಿದ್ದೀವಿ. 2 ಪ್ಯಾಕೆಟ್ ಗಿಣ್ಣು ಪೌಡ್ರ್ ಹಾಕಿರೋದಕ್ಕೆ 2 ಪ್ಯಾಕೆಟ್ ಹಾಲು ಹಾಕ್ಕೊತಾ ಇದ್ದೀವಿ. ಸೊ ಇದು 2 ಪ್ಯಾಕೆಟ್ ಹಾಲು ಹಾಕ್ಕೊಂತೀರ ನಾವು ಮಿಕ್ಸ್ ಮಾಡ್ಬೇಕಮ್ಮ. ಸೊ ಇವಾಗ ಇದಕ್ಕೆ 2 ಪ್ಯಾಕೆಟ್ ಹಾಲು, 2 ಪ್ಯಾಕೆಟ್ ಗಿಣ್ಣು ಪೌಡರು, 4 ಅಚ್ಚು ಬೆಲ್ಲ ಹಾಕಿದ್ದೀವಿ. 1 ಪ್ಯಾಕೆಟಿಗೆ 2 ಅಚ್ಚು ಬೆಲ್ಲ ಬೇಕು. ಸೊ 4 ಅಚ್ಚು ಬೆಲ್ಲ ಹಾಕಿದ್ದೀವಿ. ಇದನ್ನ ಇವಾಗ ನೀಟಾಗಿ ಇದೆಲ್ಲ ಲಂಪ್ಸ್ ಎಲ್ಲ ಹೋಗೋ ಥರ ಕಲಿಸ್ಬೇಕು ಹಿಂಗೆ. ಸೊ ಈಗ ಆಲ್ರೆಡಿ 2 ಮಿನಿಟ್ಸ್ ಆಗಿದೆ ನಾವು ಕಲಿಸ್ತಾ ಇದನ್ನು. ಯಾಕಂದರೆ ಕೆಳಗಡೆ ಇರೋ ಬೆಲ್ಲ ಎಲ್ಲ ಕರಗಬೇಕು. ಬೆಲ್ಲದ ಪುಡಿ ಹಾಕ್ಕೋಬೋದಮ್ಮ. ಸೊ ಬೆಲ್ಲದ ಪುಡಿ ಏನಾಗುತ್ತೆ ಅಂತಂದರೆ ಅದು ಆರ್ಗ್ಯಾನಿಕ್ ಬೆಲ್ಲ ಅಂತ ಇರುತ್ತೆ, ಅದು ಸ್ವೀಟ್ ಇರೋಲ್ಲ. ಅದಕ್ಕೆ ನಾವು ಬೆಲ್ಲದ ಅಚ್ಚದಂದು ಹಾಕ್ಕೊಂಡಿದ್ದೀವಿ ಇದಕ್ಕೆ. ಇವಾಗ ಅದು ಫುಲ್ಲು ಕೇಳಿಸ್ತಾ ಇರ್ಬೋದು ಸೌಂಡ್ ನಿಮಗೆ. ಬೆಲ್ಲ ಇನ್ನೂ ಕರಗಿಲ್ಲ. ಸೊ ಅದು ಕರಗೋ ತನಕ ಈ ಥರ ಮಿಕ್ಸ್ ಮಾಡ್ತಾನೆ ಇರಬೇಕು. ಬೆಲ್ಲ ಕರಗಿಲ್ಲ ಅಂತ ಅಂದರೆ ನೀಟಾಗಿ ಸ್ವೀಟ್ ಡಿಸ್ಟ್ರಿಬ್ಯೂಟ್ ಆಗಲ್ಲ. ಇಲ್ಲಿ ಕಲಸಿ ಕೈ ನೋವು ಬಂದಿದೆ. ಇನ್ನು ನೋಡಿ ಈ ಥರ ಬೆಲ್ಲ ಎಲ್ಲ ಹಾಗೆ ಇದೆ. ಸೊ ಫಾರ್ ಬೆಟರ್ ರಿಸಲ್ಟ್ಸ್ ಬೆಲ್ಲನ ಫುಲ್ ಪುಡಿಯಾಗಿ ಚೆನ್ನಾಗಿ ಮಾಡ್ಕೊಳ್ಳಿ. ನೋಡಿ ಇಲ್ಲಿ ಎಷ್ಟಿದೆ ಇನ್ನು ಬೆಲ್ಲ. ಸೊ ಇದು ಹಾಗೆ ಸ್ವಲ್ಪ ನೆನೆ ಹಾಕಿ ಈ ಹಾಲಲ್ಲಿ ನೆನೆ ಬಿಟ್ಟರೆ ಬೆಲ್ಲ ಇನ್ನೊಂದು ಸ್ವಲ್ಪ ಬೇಗ ಕರಗುತ್ತೆ ಅಂತ ಹಾಗೆ ಬಿಡ್ತಾಯಿದ್ದೀವಿ. ನೋಡಿ ಎಷ್ಟು ಬೆಲ್ಲ ಇದೆ. ಬೆಲ್ಲ ಒಂದು 10 ನಿಮಿಷ ಅಥವಾ 1/4 ಗಂಟೆ ಬಿಟ್ಟರೆ ಆಮೇಲೆ ತಿರುಗಿಸಿದ್ರೆ ಮತ್ತೆ ಬೆಲ್ಲ ಎಲ್ಲ ಮೆಲ್ಟ್ ಆಗುತ್ತೆ. ಆವಾಗ ಮತ್ತೆ ಹೆಂಗೆ ತಿರುಗಿಸಿದ್ರೆ ಬೇಗ ಡಿಸಾಲ್ವ್ ಆಗುತ್ತೆ. ಸೊ ಲೆಟ್ಸ್ ವೆಯ್ಟ್. ಸೊ ಇದರಲ್ಲೂ ನಿಮ್ಗೆ ಇನ್ಸ್ಟ್ರಕ್ಷನ್ಸ್ ಬರ್ತಿರ್ತಾರೆ ಹೆಂಗೆ ಮಾಡಬೇಕು ಅಂತ. 1/2 ಲೀಟರ್ ಪ್ಯಾಕೆಟ್ ರಾ ಮಿಲ್ಕ್ ಹಾಕಬೇಕು, 1 ಇಲಾಚಿ ಪೌಡ್ರ್ ಹಾಕಬೇಕು, ಮತ್ತು ಶುಗರು ಮತ್ತು ಬೆಲ್ಲ ಹಾಕಬೇಕು. ಮೇಕಿಂಗ್ ಪ್ರಾಸೆಸ್ ಎಲ್ಲ ಇದ್ರಲ್ಲಿ ಬರ್ದಿರ್ತಾರೆ ನಿಮಗೆ. ಇವಾಗ ಏಲಕ್ಕಿ ಬಿಡಿಸಿ ನಾವು ಇಲ್ಲಿ ಹಾಕ್ಕೊಂಡಿದ್ದೀವಿ. ಇಷ್ಟು ಏಲಕ್ಕಿ ಸುಮ್ಮನೆ ಒಂದು ಅಂದಾಜಲ್ಲಿ ಹಾಕ್ಕೊಂಡಿದ್ದೀವಿ. ಇಷ್ಟು ಏಲಕ್ಕಿನ ಈಗ ನೀಟಾಗಿ ಪುಡಿ ಮಾಡಿ ಅದಕ್ಕೆ ಹಾಕ್ಕೊತೀವಿ. ಸೊ ಅಷ್ಟು ತನಕ ಇಟ್ಟಿನೂ ಇಷ್ಟು ಬೆಲ್ಲ ಉಳಿದಿತ್ತಿನ್ನ. ಸೊ ವೆಯ್ಟ್ ಮಾಡೋಕ್ಕಾಗಲ್ಲ ಅಂತ ಒಂದು ಈ ಥರ ತಳ ಇರೋ ಗ್ಲಾಸ್ನ ತೊಗೊಂಡು ಆ ಗ್ಲಾಸಲ್ಲಿ ಚೆನ್ನಾಗಿ ಏನೇನು ಬೆಲ್ಲದ ಗಂಟಿತ್ತು ಅದನ್ನೆಲ್ಲ ಪ್ರೆಸ್ ಮಾಡಿಕೊಂಡು ಪೌಡರ್ ಮಾಡ್ಕೊಂಡ್ವಿ. ಸೊ ಫೈನಲಿ ಬೆಲ್ಲ ಎಲ್ಲ ಡಿಸಾಲ್ವ್ ಆಗಿ ನೀಟಾಗಿ ಈ ಥರ ಆಗಿದೆ. ಸೊ ನೀವು ಕೂಡ ಅಷ್ಟೇ ಬೆಲ್ಲ ಹಾಕೊಂಡ್ಮೇಲೆ ಫಸ್ಟ್ ಅದು ನೀಟಾಗಿ ಕರಗೋ ತನಕ ವೆಯ್ಟ್ ಮಾಡಿ. ಇಲ್ಲಾಂದರೆ ನೀವು ಪಾಕ ತೆಗೆದು ಅದನ್ನು ಆರಿಸಿ ಕೂಡ ಹಾಕ್ಬೋದು. ದಟ್ಸ್ ಎನ್ ಆಪ್ಷನಲ್. ಸೊ ನೀವು ಐದರ್ ವೇಸ್ ಮಾಡ್ಕೊಬೋದು. ಆ ಥರ ಮಾಡ್ಕೊಳ್ತಿದ್ರೆ ಆ ಥರ ಮಾಡ್ಕೊಳ್ಳಿ, ಈ ಥರ ಮಾಡ್ತಾರಿದ್ರೆ ಈ ಥರ ಮಾಡ್ಕೊಳ್ಳಿ. ಸೊ ಬೆಲ್ಲದಲ್ಲಿ ಆ್ಯಕ್ಚುಲಿ ಕಸ ಇರುತ್ತಲ್ವ, ಸ್ವಲ್ಪ ಕಡ್ಡಿ ಎಲ್ಲ ಇತ್ತು ಇದರಲ್ಲೂ ಕೂಡ. ಅದಕ್ಕೆ ನಾವೇನು ಮಾಡ್ಕೊಂಡ್ವಿ, ಇಲ್ಲಿ ಎಲ್ಲ ಒಂದ್ಸತಿ ಬೆಲ್ಲ ಎಲ್ಲ ಡಿಸಾಲ್ವ್ ಆದಮೇಲಿಂದ ಅದನ್ನು ನೀಟಾಗಿ ಸ್ಟ್ರೈನರ್ಗೆ ಹಾಕ್ಕೊಂಡು ಚೆನ್ನಾಗಿ ಸೋಸ್ಕೊಂಡಿದ್ದೀವಿ. ಸೊ ಸೋಸ್ಕೊಂಡ್ಮೇಲೆ ಏನಿರುತ್ತೆ ಅದನ್ನೆಲ್ಲ ಎಕ್ಸ್ಟ್ರಾ ಎತ್ತಿಟ್ಕೊಂಡಿದ್ದೀವಿ. ಸೊ ಇದ್ರ ಮೇಲೆ ಇವಾಗ ಏನು ಮಾಡ್ಕೊತೀವಿ, ಜಜ್ಜಿರೋ ಏಲಕ್ಕಿ, ನಾವು ಏಲಕ್ಕಿ ಜಜ್ಜಿ ಇಟ್ಕೊಂಡಿದ್ವಿ ಸ್ವಲ್ಪ. ಸೊ ಜಜ್ಜಿರೋ ಏಲಕ್ಕಿನ ಹಾಕ್ಕೊಂಡು ಮತ್ತೆ ಮಿಕ್ಸ್ ಮಾಡ್ಕೊತಾ ಇದ್ದೀವಿ ಇದನ್ನೆಲ್ಲ. ಸೊ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇದನ್ನು ನಾವು 2 ಪಾರ್ಟ್ಸಲ್ಲಿ ಡಿವೈಡ್ ಮಾಡ್ಕೊತಿದ್ದೀವಿ. ಯಾಕಂದರೆ ಇದು ಇಷ್ಟನ್ನು ಬೇಯೋಕ್ಕೆ ಜಾಸ್ತಿ ಟೈಮ್ ತೊಗೊಳುತ್ತೆ. ಅದಕ್ಕೆ ನಾವೇನು ಮಾಡಿದ್ವಿ ಅಂತಂದರೆ ಇದನ್ನು ಹಾಫ್ ಡಿವೈಡ್ ಮಾಡಿದ್ವಿ. ಒಂದು ಪಾತ್ರೆಗೆ ಒಂದು ಸ್ವಲ್ಪ, ಇನ್ನೊಂದು ಪಾತ್ರೆಗೆ ಒಂದು ಸ್ವಲ್ಪ ಹಾಕ್ಕೊಂಡು ಇದನ್ನು ಸ್ಟೀಮ್ ಮಾಡೋಕ್ಕಿಟ್ವಿ. ಸೊ ಇದನ್ನು ದೊಡ್ಡ ಉರಿಯಲ್ಲಿ 5 ಮಿನಿಟ್ಸ್ ಬೇಯಿಸಿ ಸಣ್ಣ ಮಾಡಿ ಸ್ವಲ್ಪ 10 ಮಿನಿಟ್ಸ್ ಬೇಯಿಸಬೇಕು. ಸೊ ಆವಾಗ ಪರ್ಫೆಕ್ಟಾಗಿ ಬೆಂದಿರುತ್ತೆ. ಸೊ ಬೆಂದಾದ್ಮೇಲೆ ಒಂದ್ಸತಿ ಈ ಥರ ಸ್ಟಿಕ್ ಅಥವಾ ನಿಮ್ಮ ಹತ್ರ ಚಾಕು ಇದ್ರೆ ಇನ್ಸರ್ಟ್ ಮಾಡಿ ನೋಡಿ, ನೀಟಾಗಿ ಇವನಾಗಿ ಬೆಂದಿರುತ್ತೆ. ಸೊ ಇದು ಸ್ವಲ್ಪ ಲೈಕ್
4 ಅವರ್ಸ್ ಆದಮೇಲಿಂದ ಇದನ್ನು ನಾವು ನೋಡ್ತಾ ಇರೋದು ಇಲ್ಲಿ. ಸೊ ಅದು ಹಂಗೆ ಬಿಸಿಗೆ ಇಟ್ಬಿಟ್ಟಿದ್ವಿ. ಫಾರ್ ಬೆಟರ್ ರಿಸಲ್ಟ್ಸ್ ನೀವು ಇದನ್ನು ಫ್ರಿಡ್ಜ್ಗೂ ಇಟ್ಕೊಂಡು ತಿನ್ಬೋದು ನಿಮಗೆ ಕೋಲ್ಡ್ ಆಗಬೇಕಂತಂದರೆ. ಇಲ್ಲಿ ನಾವು ಹಿಂಗೆ ಅಂದರೆ ಕೋಲ್ಡಿಗೆ ಇರ್ದೇ ಹೊರಗಡೆ ತಣ್ಣಗಾದ್ಮೇಲೆ ಫುಲ್ ಕೂಲ್ ಆದಮೇಲೆ ತಿಂತಾ ಇದ್ದೀವಿ. ಸೊ ನೋಡ್ತಾ ಇರ್ಬೋದು ನೀವು ಎಷ್ಟು ಗಟ್ಟಿ ಕನ್ಸಿಸ್ಟೆನ್ಸಿಯಾಗಿ ಬಂದಿದೆ. ಆ್ಯಂಡ್ ಇದು ಒರಿಜಿನಲ್ ಗಿಣ್ಗಿಂತ ಏನೂ ಡಿಫ್ರೆನ್ಸ್ ಇಲ್ಲ, ಯಾಕಂದರೆ ಆ ಹಾಲು ಕೂಡ ಗಿಣ್ಣು ಹಾಲೇ. ಸೊ ನೋಡ್ತಾ ಇರ್ಬೋದು ನೀವು ಎಷ್ಟು ಕ್ರೀಮಿಯಾಗಿ ಡಿಲಿಷಿಯಸ್ ಆಗಿ ಬಂದಿದೆ ಅಂತ. ಸೊ ನಿಮಗೂ ಕೂಡ ಈ ಗಿನ್ ಪ್ಯಾಕೆಟ್ ಬೇಕು ಅಂದರೆ ಕಾಮೆಂಟ್ ಮಾಡಿ, ನಾನು ಲಿಂಕ್ ಕಳಿಸ್ಕೊಡ್ತೀನಿ.